ಆತ್ಮೀಯ H16 ನ್ಯೂಸ್ ಅರ್ಥಾತ್ ದೇಶದ ನಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋದವರ ಆತ್ಮೀಯರೇ. ಇಲ್ಲೊಂದು ನಮ್ಮ ನಟ ಕಿಶೋರ್ ಭಾಳ ಸುಂದರವಾದ ಮಾತನ್ನು ಮಾತಾಡಿದ್ದಾರೆ. ಈಗಾಗಲೇ ನಿಮ್ಗೆ ಗೊತ್ತದ ಕೋವಿಡ್ದ ರೀತಿಯಲ್ಲಿ ನಾವು ಇದನ್ನು ಎದುರಿಸೋಣ. ಏನು ಈ ಕೊಲ್ಲಿ ಯುದ್ಧದಲ್ಲಿ ನಡೆದದ್ದು ಅಂತೇಳಿ ನಮ್ಮ ಮೋದಿಜಿಯವರು ಒಂದು ಕಡೆ ಎಲ್ಲೋ ಮಾತಾಡಿದ್ದು ಅಥವಾ ನಮ್ಮ BJP ಸರ್ಕಾರ ಮಾತಾಡಿದ್ದು ಕೇಳಿ ಅದಕ್ಕೊಂದು ರೀತಿಯಿಂದ ರಿಪ್ಲೈ ಕೊಡುವ ರೀತಿಯಲ್ಲಿ ಕಿಶೋರ್ ಅವರು ಹೇಳ್ತಾ ಇದ್ದಾರೆ. ಕೊಲ್ಲಿ ಯುದ್ಧದ ಪರಿಣಾಮವು ಕೋವಿಡ್ನಷ್ಟೇ ದೀರ್ಘಕಾಲ ಕಾಡಲಿದೆ. ಈಗೇನದಪ್ಪ ಇದು ಕೊಲ್ಲಿ ಯುದ್ಧ ಕೋವಿಡ್ನಷ್ಟೇ ಕಾಡ್ತೈತಿ ಅನ್ನುವಂಥ ಮಾತು ಹೇಳ್ತಾ ನಾವೆಲ್ಲ ಒಂದು ದೇಶವಾಗಿ ಅದನ್ನು ಹಿಮ್ಮೆಟ್ಟಿಸಬೇಕೆಂದು ಪ್ರಧಾನಿ ಮೋದಿ ಕರೆ ಇಟ್ಟಿದ್ದಾರೆ. ಇನ್ನು ನಾವೆಲ್ಲ ಕುಡ್ಕೊಂಡು ಎದುರಿಸಬೇಕು, ಇದಕ್ಕೆ ಎದುರ ನಿಲ್ಲಬೇಕು ಅಂತೇಳಿ ಕೊಟ್ಟಿದ್ದಾರೆ. ಆದರೆ ಇವರು ಕೊಟ್ಟಂಥ ಕರೆ ಇವತ್ತು ಎಷ್ಟು ಇಫೆಕ್ಟ್ ಆಗ್ತೈತಿ ಅನ್ನುವಂಥ ಮಾತನ್ನು ಮಾತಾಡ್ತಾ ಹಿಂದೂ ಮುಸ್ಲಿಂ ಮತ್ತು ಕ್ರಿಶ್ಚಿಯನ್ ನಡುವೆ ದ್ವೇಷ ಬಿತ್ತಿ ಎಂದಿಗೂ ಒಗ್ಗೂಡದಂತೆ ವಿಭಜಿಸಲಾಗಿದೆ. ಈಗ ಮತ್ತೆ ಒಂದಾಗಲು ಸಾಧ್ಯವೇ? ದೇಶ ಒಂದಾಗಬೇಕು ಮಾಡಬೇಕು ಅಂತ ಹೇಳಿಕೊಡ್ತಾ ಇದ್ದಾರೆ. ಬಟ್ ಯಾರು ಒಡಕ್ಕೆ ದಿನನಿತ್ಯ ಹುಟ್ಟಿಸ್ತಾ ಇದ್ದಾರೆ ಅನ್ನುವಂಥ ಮಾತು ಹೇಳುವ ಮೂಲಕ ಮೋದಿಜಿಯವರ ಈ ಕಳೆದ 12 ವರ್ಷಗಳ ಇತಿಹಾಸ ಅದನ್ನ ಒಂದು ವ್ಯಾಖ್ಯಾನ ಬರೆಯುವಂಥ ಕೆಲಸ ಮಾಡಿದ್ದಾರೆ. ಅವ್ರು ಹೇಳೋದ್ರಲ್ಲೇ ತಪ್ಪೇ ಅದನ್ನು ಕಿಶೋರ್ ಅವ್ರು ಹೇಳೋದ್ರಲ್ಲೇ ಇವತ್ತಿನ ನಡೆದಂಥ ಈ ಮಾಬ್ ಲಿಂಚಿಂಗ್ ಆಗಿರ್ಬೋದು, ಲವ್ ಜಿಹಾದ್ ಆಗಿರ್ಬೋದು, ಅಥವಾ ಇನ್ನೊಂದು ಯಾವುದೋ ಆಗಿರ್ಬೋದು, ಇವೆಲ್ಲ ನಾವು ಗಮನಿಸಿದಾಗ ಇಲ್ಲಿ ನಮ್ಮ ನಡಗಿದ್ದಂಥ ಸಮುದಾಯ ಮಧ್ಯದಲ್ಲೇ ಒಂದು ಭಿನ್ನ ಮತವನ್ನು ಸಾಕಷ್ಟು ಮುಂದೆ ಬಂಗಾಳಿಗಳ ಎಂಟ್ರಿ ಅಂತ ಹೇಳೋದಾಗಿರ್ಬೋದು. ಇವತ್ತು ಬಂಗಾಳಿಗಳನ್ನ ಯಾರು ಒಪ್ಕೊಳ್ತಾ ಇಲ್ಲ. ಹೌದು, ಬಂಗಾಳಿಗಳು ಅವ್ರ ದೇಶಕ್ಕೆ ಕಳಿಸ್ರಿ ಎಲ್ಲರೂ ಒಪ್ಕೊಳ್ತಾರೆ. ಆದರೆ ಅವ್ರು ಯಾರು? ಹೂ ಇಸ್ ದೋಸ್ ಪರ್ಸನ್ಸ್? ಅದಕ್ಕೆ ಇವತ್ತು ಉತ್ತರ ಹುಡುಕಬೇಕಿಲ್ಲ. ಕೇಂದ್ರ ಸರ್ಕಾರ ಮಾಡಬೇಕಲ್ಲ, ಅದನ್ನು ನಾವು ಮಾಡೋಕ್ಕಾಗ್ತದ? ಇದನ್ನು ನಾವಿಲ್ಲೇ ಗಮನಿಸಿ ನೋಡಬೇಕಾಗ್ಯದ. ಯಾಕಂದರೆ ಕೇವಲ ಒಳನು ಸುಳುಕೋರು ಬಂದ ಎಂದು ಹೇಳ್ತಾ ಇದ್ದಾರೆ. ಯಾಕೆ ತೆರೆಯಕ್ಕೆ ಆಗ್ತಾ ಇಲ್ಲ ಇವರಿಗೆ? ಹಿಂದಿನ ನಮ್ಮ ಕಾಂಗ್ರೆಸ್ ಸರ್ಕಾರ ತಪ್ಪೈತಿ, ಒಪ್ಪು ನಾವು ಮಾತನ್ನು. ಜನತಾದಳದವ್ರು ತಪ್ಪಿದ್ದಾರೆ, ಒಪ್ಪು ನಾವು ಮಾತನ್ನು. ಹೌದಪ್ಪ, ಜಾತ್ಯಾತೀತರು ಅವ್ರು ಎಲ್ಲರೂ ತೊಗೊಂಡ್ರೆ ತೆಕ್ಕೆ ತೊಗೊಂಡ್ರೆ ಬಂದ್ರು. ಈಗ ನೀವು 12 ವರ್ಷ ಆಯ್ತಲ್ಲ, ಏನು ಮಾಡ್ತಾ ಇದ್ದೀರಿ? ಬಂಗಾಳಿಗಳ ಬಂದಿರ್ಬೋದು, ಅಫ್ಘಾನಿಗಳು ಬಂದಿರ್ಬೋದು, ಪಾಕಿಸ್ತಾನಿಗಳು ಬಂದಿರ್ಬೋದು, ಶ್ರೀಲಂಕಾದವ್ರು ಬಂದಿರ್ಬೋದು, ಮಾಲ್ದೀವ್ಸ್ದವ್ರು ಬಂದಿರ್ಬೋದು, ನೇಪಾಳದವ್ರು ಬಂದಿರ್ಬೋದು. ಬಂದಿಲ್ಲ ಅಂತ ಹೇಳೋದಲ್ಲ. ಯಾಕಂದ್ರೆ ಒಂದು ದೇಶದೊಳಗೆ ಇನ್ನೊಬ್ಬರು ಇರೋಣ ಅನೇಕರು. ಇವತ್ತು ನೋಡಿ, ನಮ್ಮಲ್ಲಿ ಒಂದು ವ್ಯಕ್ತಿತ್ವ ಅದ. ನಮ್ಮಲ್ಲಿ ಎಲ್ಲ ಜನರ ವ್ಯಕ್ತಿತ್ವ ಅವ್ರಿಗೆ ಕೂಡಿರ್ತದೆ. ನಮ್ಮೊಳಗೆ ಮುಸಲ್ಮಾನ್ ಇರ್ತಾನೆ, ಹಿಂದೂ ಇರ್ತಾನೆ, ಕ್ರಿಶ್ಚಿಯನ್ ಇರ್ತಾನೆ, ನಮ್ಮ ಅವ್ವ ಇರ್ತಾಳೆ, ನಮ್ಮ ಅಪ್ಪ ಇರ್ತಾನೆ, ನಮ್ಮ ಸಮಾಜ ಇರ್ತದೆ, ಜಾತಿಗಳು ಇರ್ತಾವ. ಇವೆಲ್ಲ ನಮ್ಮೊಳಗೆ ಒಳಗೊಂಡರೆ ಒಂದು ವ್ಯಕ್ತಿತ್ವ ತಯಾರಾಗಿರ್ತದೆ. ಅಂದಾಗ ಇವರು ಬಂದಾಗ ಹಿಂಗೆ ಆಗೈತೆ ಅನ್ನೋದನ್ನು ನೀವು ಒಪ್ತಾ ಇದ್ದೀರಿ, ಇಲ್ಲವರು ಹೇಳ್ತಾ ಇದ್ದೀರಿ. ಮತ್ತು ಈಗಾಗಲೇ ನೀವು ಈ ಇಲೆಕ್ಷನ್ ಸಂದರ್ಭದ SIR ನಿಮ್ಗೆ ಗೊತ್ತದ, ಸ್ಪೆಷಲ್ಲಾಗಿ ವಿಶೇಷವಾಗಿ ಯಾರು ಒಳಗೆ ಬಂದರೆ ಅವ್ರು ಹೊರಗೆ ತೆಗೆಯುವಂಥ ಪರಿಷ್ಕರಣೆ ಮಾಡುವಂಥ ಕೆಲಸವನ್ನು ನಮ್ಮ ಈ ಇಲೆಕ್ಷನ್ ಕಮಿಷನಿಂದ ಮಾಡಿಸ್ತಾ ಇದ್ದೀರಿ. ಮತ್ತು ಪ್ರತಿ ಸ್ಟೇಟಿಂದ 60 ಲಕ್ಷ, 70 ಲಕ್ಷ, 2 ಕೋಟಿ, 1 ಕೋಟಿ ಅಂತ ಅವ್ರು ಡಿಲೀಟ್ ಮಾಡ್ತಾನೆ ಇದ್ದೀರಿ ಮತದಾರ ಪಟ್ಟಿಯಿಂದ. ಮತ್ತು ಅವರೆಲ್ಲ ಹೋದ್ಮೇಲೆ ಮತ್ತೆ ಆಗಿರಿ ಬಂಗಾಳಿಗಳದ್ದು ಇಲ್ಲಿ ಮಾತಾಡ್ತಾ ಇದ್ದೀರಿ, ಮತ್ತೆ ಆಗಿರಿ ಇಲ್ಲೇ ಮಾಬ್ ಲಿಂಚಿಂಗ್ ಬಗ್ಗೆ ಮಾತಾಡ್ತಾ ಇದ್ದೀರಿ, ಮತ್ತೆ ಆಗಿರಿ ಇಲ್ಲೇ ನೀವು ಇನ್ನುಳಿದ ಲವ್ ಜಿಹಾದ್ ಬಗ್ಗೆ ಮಾತಾಡ್ತಾ ಇದ್ದೀರಿ. ಅವ್ರು ನಮ್ಮಲ್ಲಿ ಅವ್ರಪ್ಪ ಲವ್ ಅನ್ನೋದು ಯಾರು ಕೇಳಿ ಹೊಡ್ತದನ? ಹಿಂದೂ ಮುಸ್ಲಿಮ್ನಾಗಿರ್ಬೋದು, ಮುಸ್ಲಿಂ ಹಿಂದೂಗಳಾಗಿರ್ಬೋದು, ಮತ್ತೊಂದು ಜಾತಿ ಆಗಿರ್ಬೋದು, ಅಂತರ್ಜಾತಿ ವಿವಾಹಗಳಾಗಿರ್ಬೋದು, ಎಲ್ಲ ಕಡೆನೂ ಇವತ್ತು ನೀವು ಮಾನಸಿಕವಾಗಿ ಎಲ್ಲರೂ ದೂರ ಸರಿಸೋದು ಕೆಲಸ ಕಳೆದ 12 ವರ್ಷದಿಂದ ಮಾಡಿದಿರಿ. ಒಂದಾಗೊಂದು ಕೆಲಸ ಏನಾದರೂ ಮಾಡಿದ್ರಿ ಅನ್ನೋಂತ ನಮ್ಮ ಕಿಶೋರ್ ಅವರು ಕೇಳ್ತಾ ಇದ್ರು. ನಟ ಕಿಶೋರ್ ಅವರು ಕೇಳೋದ್ರಲ್ಲಿ ಅರ್ಥದ ಅವ್ರು ಕೇಳೋದ್ರಲ್ಲೇ. ಅದಕ್ಕೆ ಮೊದಲು ನಾವು ಹಿರಿಯರು ಅನ್ನುವಂಥವ್ರು ಮೊದಲು ನಮ್ಮ ಹಾದಿಯಲ್ಲಿ ನಾವು ಸರಿಯಾಗಿ ಇದ್ದೀವ, ನಾವು ಸರಿಯಾಗಿ ಹೋಗ್ತಾ ಇದ್ದೀವ ಅನ್ನೋ ಸಹಿತ ನಾವು ಪ್ರಶ್ನೆ ಮಾಡ್ಕೋಬೇಕಾಗಿದೆ. ಇದರ ಅರ್ಥ ಇದಕ್ಕೆ ಅನ್ನಬಾರ್ದು ಅಂತಲ್ಲ. ಆಮೇಲೆ ಬಂಗಾಳಿಗಳು ಬಂದಿದ್ದಾರೆ ತೆಗೀರಿ, ಪಾಕಿಸ್ತಾನಿಗಳು ಬಂದರೆ ಕಳಿಸ್ರಿ. ಹೌದು, ಬೇರೆ ದೇಶದ ಬಂದಂಥವ್ರು ಹೋಗ್ರಿ ಅವ್ರ ದೇಶಕ್ಕೆ. ಯಾಕೆ ನಮ್ಮ ಜನ ನಮ್ಗೆ ಹೆಚ್ಚಾಗಿದ್ದಾರೆ. ಇವತ್ತು ಜನಸಂಖ್ಯೆ ಸ್ಫೋಟ ಅದ ನಮ್ಮಲ್ಲೇ, ಅದನ್ನು ಒಪ್ಪುವ ಮಾತನ್ನು. ಆದರೆ ಕೆಲಸ ಒಂದು ವ್ಯವಸ್ಥಿತವಾಗಿ ಆಗಬೇಕಲ್ಲ. ಇಲೆಕ್ಷನ್ ಕಮಿಷನ್ಗೆ ಹೆಂಗೆ ಗೊತ್ತಾಗ್ತದೆ ನಮ್ಮ ದೇಶದ ಪ್ರಜೆ ಹೌದು ಅಲ್ಲ ಅನ್ನೋದಕ್ಕೆ? ಯಾವ ಆಧಾರ, ಯಾವ ಮಾನದಂಡ ಮಾಡ್ತಾಯಿದ್ದೀರಿ? ಅದಕ್ಕೆ ಇವತ್ತವರೆಗೂ ಉತ್ತರ ಇಲ್ಲ. 66, 70 ಲಕ್ಷ, 80 ಲಕ್ಷ ಜನ ಡಿಲೀಟ್ ಮಾಡ್ತಾಯಿದ್ದೀರಿ ಹೆಸರುಗಳು. ಅದು ಅನೇಕ ಜನ್ಯೂನ್ ಈ ದೇಶದ ಜನನೂ ಸಹಿತ ಪಾಪ ಡಿಲೀಟ್ ಆಗಿ ಮತದಾನದ ಹಕ್ಕನ್ನು ಕಳ್ಕೊಳ್ತಾ ಇದ್ದಾರೆ. ಇವೆಲ್ಲ ನೆನಪಿಸ್ಕೊಂಡಾಗ ಮತ್ತು ಮೇಲೆ ಹಿಂದೂ ಮುಸ್ಲಿಂ ಗದ್ದಲನ್ನು ಎಬ್ಬಿಸ್ತಾ ಇದ್ದಾಗ ನಮ್ಮ ಇವತ್ತಿಗೂ ಸಹಿತ ನಾವು ಒಂದು ವಿಚಾರ ಮಾಡಬೇಕಾಗಿದೆ. ಹೌದು, ದೋಷಗಳನ್ನ ನಾವು ತಿದ್ಕೊಂಡು ಒಪ್ಪು ನಾವು ಮಾತನ್ನು. ಆದರೆ ಅದೇ ಕಾಲಕ್ಕೆ ನಾವು ದೊಡ್ಡ ಮನಸ್ಸನ್ನು ಮಾಡಬೇಕಲ್ಲ. ಇಲ್ಲೇ ಇದ್ದವ್ರೊಂದಿಗೆ ಆ ಮನಸ್ಸನ್ನು ಬೆಳೆಸುವಂಥ ಪರಿಸ್ಥಿತಿ, ಅಂಥ ಸ್ಥಿತಿಯನ್ನು ನಾವು ಯಾಕೆ ಮಾಡ್ತಾ ಇಲ್ಲ ಅಂತ. ಬಟ್ಟೆಗೆ ಇದ್ದು ಗಟ್ಟೆಗೆ ಒಳ್ಳೆಯ ವಿಚಾರ, ಆದರೆ ಬುಲ್ಡೋಜರ್ ಯಾಕೆ ಬಳಸ್ತೀರಿ? ಅತಿಕ್ರಮಣ ಕೇವಲ ಮುಸಲ್ಮಾನರಷ್ಟೇ ಮಾಡಿದ್ದಾರೆ ಜಾಗಗಳಿಗೆ.
ಹಿಂದೂಗಳು ಮನೆ ಕಟ್ಟುವಲ್ಲಿ ಮಾಡಿರುವ ಅತಿಕ್ರಮಣ ಈ ದೇಶ ತುಂಬ ಎಲ್ಲ ಹೆಚ್ಚು ಕಡಿಮೆ 80 to 90% ಯಾರೋ ಮನೆ ಕಟ್ಟಲಿ ಏನೋ ಮಾಡಲಿ ಒಂದಿಲ್ಲ ತಪ್ಪಾಗೇ ಇರ್ತದೆ. ಪ್ರಾಮಾಣಿಕವಾಗಿ ಏನೋ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಪ್ರಸಂಗ ಈ ದೇಶದಲ್ಲಿದೆ, ಎಲ್ಲ ಕಡೆ ಇಡೀ ವಿಶ್ವ ತುಂಬ ಹೋದ್ರೆ ಇದು ಸಿಗ್ತದೆ ನಿಮಗೆ. ಅಂದಾಗ ಕೇವಲ ಮುಸಲ್ಮಾನ್ ಟಾರ್ಗೆಟ್ ಮಾಡಿ ಬುಲ್ಡೋಜರ್ ಮಾಡೋದು, JCB ಉಪಯೋಗ ಮಾಡೋದು, ಮತ್ತೇನೋ ಮಾಡೋದು ಮಾಡಿದಾಗ ನಮ್ಮಲ್ಲಿ ಪ್ರೀತಿ ವಿಶ್ವಾಸ ಹುಟ್ಟಂದ್ರೆ ಹೆಂಗೆ ಹುಡ್ತದ? ಇವತ್ತು ನೋಡ್ರಿ ನೀವು ಸಹಜವಾಗಿ ಇವತ್ತು ವಿಶೇಷವಾಗಿ ಮುಸ್ಲಿಮ್ ಟಾರ್ಗೆಟ್ ಮಾಡಿ ನೀವು ಮಾತಾಡೋ ಸಂದರ್ಭದಲ್ಲೇ ಇವತ್ತು ಮೊದಲು ನಡಕ್ಕೂ ಅವರು ನಮಗೆ ಒಂದು ಹೊಂದಾಣಿಕೆ ಮಾಡಿಕೊಂಡು ಏನೋ ಹಿಂದೂಗಳಂಗೆ ಸೀರೆ ಉಟ್ಕೊಳ್ಳೋದು ಮಾಡೋದು ಮತ್ತೇನೋ ಮಾಡೋದು ಮಾಡ್ತಾಯಿದ್ರು ಹೆಣ್ಮಕ್ಳು. ಇವತ್ತು ಅವರು ಬುರ್ಗ ಮಾಡಿ ಹಿಡಿದು ನೋಡ್ತಾಯಿದ್ರು, ಎಲ್ಲಿ ನೋಡಿದ್ರು ಬುರ್ಗ ಹಾಕೊಂಡು. ಯಾಕಂದ್ರೆ ಅವ್ರಿಗೆ ಭಯ ಹುಟ್ಟಿಸ್ಬಿಟ್ಟಿವಿ ನಾವು ಸಮಾಜದಲ್ಲೇ. ಅದಕ್ಕಿಂತಲೂ ಇವತ್ತು ನಾವು ವೈಚಾರಿಕವಾಗಿ ನಮ್ಮ ಸಮಾಜನ ಕಟ್ಟಬೇಕಾಗ್ಯದ. ಆ ದಿಸೆಯಲ್ಲೇ ನಮಗೆಲ್ಲರೂ ಶಿಕ್ಷಣ ಕೊಡಿಸುವಂಥ ಕೆಲಸವನ್ನು ಯಾಕೆ ಮಾಡ್ತಾ ಇಲ್ಲ? ನಾನು ಮತ್ತೊಬ್ಬ ಕೇಳುವಂಥ ವಿಷಯ ಇದು. ಯಾಕಂದರೆ ಪ್ರತಿಯೊಬ್ಬರಿಗೂ ಹೈಯರ್ ಎಜುಕೇಷನ್ನ ಫ್ರೀಯಾಗಿ ಸಿಗ್ತಪ್ಪ ಅಂತ ಪ್ರತಿಯೊಂದು ಮಗುವಿಗೂ ಅವ್ನ ಮನಸ್ಸು ವ್ಯಾಸ್ಟ್ ದೊಡ್ಡದಾಗ್ತದೆ, ಒಳ್ಳೆ ಚಿಂತನೆ ಬರ್ತದೆ. ಅದನ್ನು ಮಾಡಲಾರ್ದ ನಾವು ಶಿಕ್ಷಣಕ್ಕೆ ಮಹತ್ವ ಕೊಡ್ತಾ ಇಲ್ಲ, ಆರೋಗ್ಯಕ್ಕೆ ಮಹತ್ವ ಕೊಡ್ತಾ ಇಲ್ಲ. ಇದು ಎದ್ದ ತಕ್ಷಣ ಇದೆ ಈ ಜಾತಿ ಅವ ಈ ಜಾತಿಗೆ ಈ ಅಂತರ್ಜಾತಿ ಮರ್ಯಾದಾ ಹತ್ಯೆ ಅಂತ ಹೇಳೋದು ಇದೆಲ್ಲ ಯಾಕೆ ಇವತ್ತು ಆಗ್ತಾ ಇದ್ದಾವೆ ಅಂದ್ರೆ ನಮ್ಮ ಮಧ್ಯದಲ್ಲಿದ್ದಂಥ ನಮ್ಮ ಮನಸ್ಸಲ್ಲಿದ್ದಂಥ ಸಣ್ಣ ಮನಸ್ಸುಗಳು ಇವೆಲ್ಲ ಕೆಲಸ ಮಾಡಿಸ್ತಾ ಇದ್ದಾವೆ. ಇದನ್ನು ತೆಗೆಸುವಂಥ ಕೆಲಸ ಈ 12 ವರ್ಷದ ಏನು ಮಾಡಿದಿರಿ ಅಂತೇಳಿ ಅದಕ್ಕಿರೋ ದಾರಿ ಒಂದು ಶಿಕ್ಷಣ. ಅಂಬೇಡ್ಕರ್ ಹೇಳಿದ್ದು ಅದ ಶಿಕ್ಷಣ, ಮಹಾತ್ಮ ಗಾಂಧಿಯವರು ಹೇಳಿದ್ದು ಶಿಕ್ಷಣ. ಎಲ್ಲರಿಗೂ ಫ್ರೀ ಶಿಕ್ಷಣ ಕೊಡಿಸುವಂಥ ಕೆಲಸ ಯಾಕೆ ಮಾಡಿಲ್ಲ? ಇವತ್ತು ನೋಡ್ರಿ ಮೊನ್ನೆ ಒಂದು ಸದನದ ಚರ್ಚೆ ಆಯಿತು. ಚರ್ಚೆದೊಳಗೆ ನಮ್ಮ ವಿ ಸುನೀಲ್ ಕುಮಾರ್ ಅವರು ಹೇಳಿದರು ನಮ್ಮ ಬಜೆಟಲ್ಲಿ 14% ಗ್ಯಾರಂಟಿ ಕೊಟ್ಟಿರಿ ಅಂತೇಳಿ. ಹೌದು, ಗ್ಯಾರಂಟಿಯಿಂದ ಹೆಣ್ಮಕ್ಳು ಬಡ ಹೆಣ್ಮಕ್ಳು ಹೋಗ್ತಾ ಇದ್ದಾರೆ, ಅಡ್ಡಾಡ್ತಾ ಇದ್ದಾರೆ, ಏನೋ ಉದ್ಯೋಗ ಮಾಡ್ತಾ ಇದ್ದಾರೆ, ದುಡ್ಡು ಉಳಿತಾ ಇದೆ 1-2 ರೂಪಾಯಿ ಅವರಿಗೆ. ಅದೇ ಕಾಲಕ್ಕೆ 2,000 ರೂಪಾಯಿ ಕೊಡೋದು ಅದು ಅನುಕೂಲ ಆಗಿದೆ. ಆದರೆ ಅದೇ ಪರ್ಮನೆಂಟ್ ಸೊಲ್ಯೂಷನ್ ಅಲ್ಲಲ್ಲ. ಉದ್ಯೋಗ ಸೃಷ್ಟಿ ಮಾಡ್ಬೇಕಲ್ಲ. ಉದ್ಯೋಗ ಸೃಷ್ಟಿ ಮಾಡೋದಕ್ಕೆ ಏನು ಮಾಡಿದ್ರಿ ಇಲ್ಲಿವರೆಗೆ? ಇವೆಲ್ಲನೂ ನಾವು ಇವತ್ತು ಪ್ರಶ್ನೆ ಮಾಡ್ಕೊಳ್ಬೇಕಾಗಿದೆ. ಮೋದಿಜಿಯವರು ಇವತ್ತು ಕೋವಿಡ್ ಪ್ರಸಂಗದಾರ ಹೆಂಗೆ ಎದುರು ಶಕ್ತಿ ಉಳಿದಿಲ್ಲ ಇವತ್ತು ಜನಕ್ಕೆ. ಯಾಕಂದ್ರೆ ಮಾರ್ಕೆಟ್ ಯಾವ ರೀತಿಯಾಗಿ ತುಟ್ಟಾಗ್ಯದಪ್ಪ ಅಂತಂದ್ರೆ ಬದುಕೋದು ಕಷ್ಟ ಅದ. ಮುಂಜಾನೆ ಸಾಯಂಕಾಲ ಅಂತ ದುಡಿದ್ರು 500 ರೂಪಾಯಿ ಪೇಮೆಂಟ್ ಸಿಗೋದಿಲ್ಲ, 300-400 ದುಡಿಯೋದು. ಬಂದ ತಕ್ಷಣ ಅದ್ರ ಜೊತೆಗೆ ನಾವು ಕಲಿಸಿಬಿಟ್ಟಿವಿ. ನಮ್ಮ ಗಂಡು ಮಕ್ಕಳಲ್ಲಿ ಸಾರಾಯಿ ಕುಡಿದು ಸಿಗರೇಟ್ ಸೇದುವಂಥ ಅನೇಕ ಚಟಗಳನ್ನು ಕಲಿಸಿಬಿಟ್ಟಿವಿ. ಅವ್ರು ಅದನ್ನು ಮಾಡಿದ್ರೆ ಗುಟ್ಕಾ ತಿಂದು ಮತ್ತೊಂದು ರೋಗ ಮಾಡ್ಕೊಳ್ಳೋದು, ಜೊತೆಗೆ ದುಡ್ಡು ಕಡಿಮೆ ಆಗ್ತದೆ, ಆರ್ಥಿಕವಾಗಿ ಆಹಾರ ಪದ್ಧತಿನೂ ವೇಸ್ಟ್ ಆಗ್ತದೆ, ಏನೋ ಇದ್ದಿದ್ದು ತಿಂದು ಹೋಗುವಂಥ ಬದುಕುವಂಥ ಅನಿವಾರ್ಯತೆಗಳು ಬರೋದ್ರಿಂದಾಗಿ ಸಮಾಜ ವೀಕ್ ಆಗ್ತಾ ಹೋಗ್ತದೆ. ತಮ್ಮ ಮಕ್ಕಳಿಗೆ ಕಲಿಸೋ ಶಕ್ತಿ ಅವತ್ತಿಲ್ಲ, ಎಲ್ಲ ಪ್ರೈವೇಟೈಸ್ ಮಾಡಿಬಿಟ್ಟಿದ್ರಿ ಇದರಲ್ಲಿ ಶಿಕ್ಷಣದಲ್ಲಿ ಹೆಚ್ಚಿಗೆ. ಮತ್ತು ಪ್ರೈವೇಟಲ್ಲಿ ಹೋಗ್ಬೇಕು, ದುಡ್ಡು ಕೊಟ್ಟು ಹೋಗ್ಬೇಕು, ದುಡ್ಡು ಕೊಡೋ ಶಕ್ತಿ ಎಷ್ಟು ಜನಕ್ಕದ? ಇದೆಲ್ಲ ಯಾಕೆ ಸಂದರ್ಭ ಮಾತಾಡೋದಪ್ಪ ಅಂತಂದ್ರೆ ದೇಶ ಒಡೆಯುವಲ್ಲಿ ನಾವೆಲ್ಲರೂ ಕಾರ್ಯಕರ್ತರಾಗಿದ್ದೀವಿ. ನಮ್ಮಲ್ಲೇ ಒಂದು ಕರೆಕ್ಟ್ ಅಂತ ಒಂದು ಪ್ಲ್ಯಾನ್ ಇಲ್ಲ, ಏನಿಲ್ಲ, ಯಾವ್ದು ಮಾಡ್ಬೇಕಂತಿಲ್ಲ. ಕೇವಲ ಅವತ್ತು ದಿನ ದಾಡಿ ಸಾಕಪ್ಪ. ನಮ್ಮ ರಾಜಕೀಯ ಹಂಗಾಗಿದ್ದಪ್ಪ ಅಂದ್ರೆ ಈಗ ಗೆದ್ರೆ ಸಾಕು, ಗೆಲ್ಲೋದ್ರಾಗ ಬೇಕಾದ ಆಶ್ವಾಸನೆ ಕೊಡೋದು, ಮ್ಯಾನಿಫೆಸ್ಟೋ ತೋರಿಸು ಇವೆಲ್ಲ ಮಾಡ್ತೀವಿ. ಗೆದ್ದು ಮುಗಿತಲ್ಲೋ ನೀವ್ಯಾರು ನಾವ್ಯಾರು, ಈ ಪ್ರಸಂಗ ಇವತ್ತದ. ಹೀಗಾಗಿ ನಮ್ಮಲ್ಲಿ ಡಿವೈಡ್ ಆಗ್ಯಾವ, ಮನಸ್ಸುಗಳು ಒಂದಾಗ್ತಾ ಇಲ್ಲ. ಆದರೂ ನಾವು ಬದುಕ್ತಾ ಇದ್ದೀವಿ ಹೇಗೋ ಏನೋ. ಆ ದಿಶೆಯಲ್ಲೇ ಕಿಶೋರ್ ಅವ್ರು ಹೇಳಿದ ಮಾತಾ ಸತ್ಯದ. ಕೋವಿಡ್ ಸಲುವಾಗಿ ಬಂದಾಗಿ ಎದುರಿಸೋನು ಕೋವಿಡ್ದಾಗಿದ್ದನು. ಆದ್ರೆ ಅದು ಎದುರಿಸ್ಬೇಕಾದ್ರೆ ನಮ್ಮಲ್ಲಿ ಸ್ವಲ್ಪ ಆರ್ಥಿಕ ಸ್ಥಿಮಿತ ಬೇಕಲ್ಲ, ಅದೇನು ಮಾಡ್ತಾ ಇದ್ದೀರಿ ಅಂತೇಳಿ 54 ಲಕ್ಷ ಕೋಟಿ ರೂಪಾಯಿ ಬಜೆಟ್ ಮಂಡಿಸಿದ್ರು ಸಹಿತ ನಮ್ಮಲ್ಲಿ ಬಡತನ ಯಾಕೆ ಹೋಗ್ತಾ ಇಲ್ಲ? ನಿರುದ್ಯೋಗ ಇದು ಯಾಕೆ ನಮ್ಮನ್ನು ಬಿಟ್ಟು ದೂರ ಹೋಗ್ತಾ ಇಲ್ಲ? ಶಿಕ್ಷಣ ಯಾರಿಗೆಲ್ಲರಿಗೂ ಯಾಕೆ ಸಿಗ್ತಾ ಇಲ್ಲ? ಯಾಕಪ್ಪ ಅಂತಂದ್ರೆ ಇವತ್ತೆಲ್ಲ ಅಷ್ಟು ದುಡ್ಡು ನೀವು ಇನ್ವೆಸ್ಟ್ ಮಾಡಿದ್ರು ಸಹಿತ ಆ ದುಡ್ಡು ನಡಕ್ಕೆ ಗಾಳಿಯಲ್ಲಿ ಎತ್ತಿಯಲ್ಲಿ ಹೋಗೋದ್ರಿಂದಾಗಿ, ಪರ್ಸೆಂಟೇಜ್ ಮೇಲೆ ವ್ಯವಹಾರಗಳಾಗೋದ್ರಿಂದಾಗಿ ಅನಿವಾರ್ಯವಾಗಿ ಕೆಲವು ಜನ, ಈ ದೇಶದ 10% ಜನ ಈ ಎಲ್ಲ ಸವಲತ್ತುಗಳನ್ನು ಅನುಭವಿಸಿದ್ರೆ, ಇನ್ನು 90% ಜನ ಕೇವಲ ಏನು ಸ್ಕೀಮ್ಗಳಿಗಾಗಿ ಅನ್ನ ಭಾಗ್ಯ ಕೊಡಪ್ಪ, ಚಹಾ ಭಾಗ್ಯ ಕೊಡು, ಚುರುಮುರಿ ಭಾಗ್ಯ ಕೊಡು, ಇನ್ನೇ ಭಾಗ್ಯಗಳು ಅವೆಲ್ಲ ಭಾಗ್ಯ ಕೊಡು ಅಂತ ಕೇಳೋ ಪ್ರಸಂಗ ಬಂದಂಥದ್ದು. ಇದಕ್ಕೆ ಅರ್ಥ ಏನೋ ನಾವು ಭಿಕ್ಷುಕರ ಎಣಿದ್ಬಿಟ್ಟಿವಿ. ಈ ಭಿಕ್ಷುಕರನ್ನು ಮಾಡಿದವರು ಯಾರು ಅನ್ನೂ ಸಹಿತ ಇವತ್ತು ವಿಚಾರ ಮಾಡುವಂಥ ಪ್ರಸಂಗದ ಇದರಲ್ಲಿ ಕಿಶೋರ್ ಅವರು ಹೇಳಿದಂಥ ಮಾತನ್ನೆಲ್ಲ ಭಾಳ ಸತ್ಯದ. ಅದಕ್ಕೆ ಇವತ್ತಿನ ಎಲ್ಲ ಚಿಂತಕರು ವಿಚಾರ ಮಾಡಿದ್ರು ಯೋಗ್ಯ. ಅವ್ರು ಹೇಳುವಂಥದ್ದು ಏನಪ್ಪ, ಈ ಒಡಕ್ಕೆ ಮಾಡೀವಿ, ಅದು ಕೂಡಿಸೋಂಥ ಕೆಲಸ ಆಗಲಿ, ಮೊದಲು ಉದ್ಯೋಗ ಎಲ್ಲ ಸಿಗುವಂಥದ್ದಾಗಲಿ, ಶಿಕ್ಷಣ ಮತ್ತು ಆರೋಗ್ಯ ಸಿಕ್ಕರೆ ಎಷ್ಟು ದೇಶ ಅಭಿವೃದ್ಧಿ ಆಗೇ ಆಗ್ತದೆ. ಆದರೂ ನಮ್ಮ BJP ಹೇಳ್ತಾರೆ ಅಭಿವೃದ್ಧಿ ಆಗಿಲ್ಲ ಅಂತ. ಅಭಿವೃದ್ಧಿ ಅಂದರೆ ಏನು ಅನ್ನೋದು ಅವ್ರನ್ನ ಕೇಳಬೇಕಾಗಿದೆ ಅಂತ ಹೇಳ್ತಾ, ಏನಲ್ಲಿ ಒಗ್ಗಟ್ಟು ನಮ್ಮಲ್ಲಿ ಬರಬೇಕಾಗಿತ್ತು, ಬಂದಿಲ್ಲ. ಅದ ಕಾರಣ ನಾವೆಲ್ಲರೂ ಅಂತ ಹೇಳ್ತಾ, ಜೊತೆಗೆ ನಮ್ಮ ಸರ್ಕಾರವೂ ಸಹಿತ, ನಮ್ಮ ಸರ್ಕಾರಗಳು ಸಹಿತ ನಮ್ಮನ್ನು ಒಗ್ಗಟ್ಟಾಗಿರ್ಕೊಡ್ತಿಲ್ಲ ಅನ್ನುವಂಥ ಮಾತನ್ನು ಮಾತಾಡ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಕಿಶೋರ್ ಅವ್ರ ಮಾತು ಲೈಕ್ ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ 16 ನ್ಯೂಸ್ ಅರ್ಥ ತರಬಹುದು. ಸತ್ಯಕ್ಕಾಗಿರಲಿ. ವಂದನೆ.